ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿರಿಕರಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಬಜಾಜ್ EMI ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೋ ಆ ಒಂದು ಮೊಬೈಲ್ ನಂಬರ್ನಲ್ಲಿ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಫುಲ್ ನೇಮ್ ಆಗಿ, ಕೆಳಗಡೆ ಬಂದುಬಿಟ್ಟು ಮೇಲ್ ಐ ಡಿ ಅಂತದಲ್ಲ, ಅಲ್ಲಿ ನಿಮ್ಮ ಒಂದು ಮೇಲ್ ಐ ಡಿನ ಹಾಕ್ಬಿಟ್ಟು ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಬಾಕ್ಸಲ್ಲಿ ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜ್ ಅನ್ನೋದು ಈ ರೀತಿ ರಿಡೈರೆಕ್ಟ್ ಅನ್ನೋದು ಆಗುತ್ತೆ. ಈ ರೀತಿ ರಿಡೈರೆಕ್ಟ್ ಆದಾಗ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಗೆಟ್ ನೌ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು OTP ರಿಸೀವ್ ಆಗುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಡಿ. ನೆಕ್ಸ್ಟ್ ಪೇಜ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಫುಲ್ ನೇಮ್ನ ಎಂಟ್ರಿ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಕೊಟ್ಟರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನಿಮ್ಮ ಫುಲ್ ನೇಮ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ, ಪಾನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು, ಪಿನ್ ಕೋಡ್ನ ಹಾಕ್ಬಿಟ್ಟು, ಸಿಟಿನ ಎಂಟ್ರಿ ಮಾಡಿಬಿಟ್ಟು, ನೀವು ಸ್ಯಾಲ್ರಿಡ ಸೆಲ್ಫ್ ಎಂಪ್ಲಾಯ್ಡ ಇದರ ಮೇಲೆ ಟಿಕ್ ಮಾಡಿಬಿಟ್ಟು ಕೆಳಗಡೆ ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ರೊಸೀಡ್ ಅಂತ ಕೊಡಿ. ಕೊಟ್ಟರೆ ನಿಮ್ಗೆ ಈ ರೀತಿ ನೀವು ಎಷ್ಟು ಎಲಿಜಿಬಲ್ ಆಗುತ್ತೆ, ನಿಮ್ಮ ಒಂದು ಸಿಬಿಲ್ ಮತ್ತು ನಿಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾರ್ಡ್ ಎಷ್ಟು ಎಲಿಜಿಬಲ್ ಆಗುತ್ತೆ ಅಮೌಂಟ್ ಅನ್ನೋದು ಶೋ ಆಗುತ್ತೆ. ಒಂದ್ಸತಿ ಅಮೌಂಟ್ನ ನೋಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಫಾರ್ ವೆರಿಫಿಕೇಷನ್ ಅಂತ ಕೊಟ್ಟರೆ ನಿಮಗೆ ನೀವು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ, ಆಧಾರ್ ಕಾರ್ಡ್ ಡೀಟೇಲ್ಸಲ್ಲಿ ಯಾವ ಫೋಟೋ ಇರುತ್ತೋ ಆ ಒಂದು ಫೋಟೋ ಇಲ್ಲಿ ಶೋ ಆಗುತ್ತೆ. KYC ವೆರಿಫಿಕೇಷನ್ ಅದು ಮಾಡಬೇಕಾಗುತ್ತೆ. ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಮತ್ತು ನಿಮ್ಮ ನೇಮ್, ನಿಮ್ಮ ಒಂದು ಫೋಟೋ ಎಲ್ಲ ಇರುತ್ತೆ. ಇಲ್ಲಿ ಹಲೋ ಅಂದ್ಬಿಟ್ಟು ಕೊಟ್ಬಿಟ್ಟು ಕನ್ಫರ್ಮ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಲೋನ್ ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಆಗುತ್ತೆ, ನೀವು ಎಷ್ಟು ಅಮೌಂಟ್ನ ಯೂಸ್ ಮಾಡ್ಕೋಬೋದು ಮತ್ತು ಕಾರ್ಡ್ ಫೀ ಎಷ್ಟಿದೆ ಎಲ್ಲ ಡೀಟೇಲ್ಸ್ ಅಂತ ನೋಡ್ಕೊಂಬಿಟ್ಟು ಪ್ರೊಸೀಡ್ ಫಾರ್ ಪೇಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ನೀವು ಅಮೌಂಟು ಯಾವುದ್ರ ಮುಖಾಂತರ ಪೇ ಮಾಡ್ತೀರಾ, UPI ಇಂದ ಪೇ ಮಾಡ್ತೀರಾ, ಇಲ್ಲ ಡೆಬಿಟ್ ಕಾರ್ಡಿಂದ ಪೇ ಮಾಡ್ತೀರಾ, ಇಲ್ಲ ಕ್ರೆಡಿಟ್ ಕಾರ್ಡಿಂದ ಪೇ ಮಾಡ್ತೀರಾ. ನೀವು ಫಾರ್ ಎಕ್ಸಾಂಪಲ್ UPI ಇಂದ ಪೇ ಮಾಡ್ತಿದ್ರೆ ಅದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಪೇ ನೌ ಅದರ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ಇದು ನಿಮಗೆ ಫೋನ್ಪೇಗೆ ಅನ್ನೋದು ರಿಡೈರೆಕ್ಟ್ ಅನ್ನೋದು ಆಗುತ್ತೆ. ಫೋನ್ಪೇಗೆ ರಿಡೈರೆಕ್ಟ್ ಆದಾಗ ನೀವು ಫೋನ್ಪೇ ಮುಖಾಂತರ ಅಮೌಂಟನ್ನು ಪೇ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಟೈಮ್ ತಗೊಳ್ಳೋದು. ಒಂದು 3 ಮಿನಿಟ್ಸ್ ಆದ ತಕ್ಷಣ ಅದೇ ಆಟೋಮೆಟಿಕ್ಕಾಗಿ ಬ್ಯಾಕ್ ಅನ್ನೋದು ಹೋಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಬ್ಯಾಕ್ ಅನ್ನೋದು ಹೋಗಬೇಡಿ. ಬ್ಯಾಕ್ ಹೋದಾಗ ಇಲ್ಲಿ ಈ ರೀತಿ ತೋರಿಸುತ್ತೆ ಸಕ್ಸಸ್ಫುಲಿ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲಿ ಆಗೈತೆ ಅಂತ. ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ಬ್ಯಾಕ್ ಅನ್ನೋದು ರಿಡೈರೆಕ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಕಾರ್ಡ್ ಶೋ ಆಗುತ್ತೆ. ಬೇಕಾದರೆ ಕಾರ್ಡ್ ಕೂಡ ನೋಡ್ಕೋಬೋದು. ನಿಮ್ಮ ಒಂದು ಕಾರ್ಡ್ ಅನ್ನೋದು ಆ್ಯಕ್ಟಿವೇಟ್ ಅನ್ನೋದು ಆಗೈತೆ. ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಇಮಿಡಿಯೇಟ್ ಮಾಡಬೇಕಂದ್ರೆ ನೀವು EMIಯಲ್ಲಿ ತಗೊತಿರಲ್ಲ ಪ್ರಾಡಕ್ಟ್ಸು ಕಾರ್ಡಿಂದ, ಆ ಅಮೌಂಟ್ನ ಆಟೋ ಡೆಬಿಟ್ ಆಗಿ ಆಟೋಮೆಟಿಕ್ಕಾಗಿ ಕಟ್ ಆಗಬೇಕಂದ್ರೆ ನಿಮ್ಮ ಒಂದು ಅಕೌಂಟಲ್ಲಿ ನೀವು ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ನ ಇಲ್ಲಿ ಕೊಡಬೇಕಾಗುತ್ತೆ. ನಿಮ್ಮ ನೇಮ್ ಮತ್ತು ನಿಮ್ಮ ಒಂದು IFSC ಕೋಡ್, ನಿಮ್ಮ ಅಕೌಂಟ್ ನಂಬರ್ನ ಕೊಟ್ಬಿಟ್ಟು ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟ್ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕೊಟ್ಟರೆ ನಿಮ್ಗೆ ಈ ರೀತಿ ಆಪ್ಷನ್ ಅನ್ನೋದು ಶೋ ಆಗುತ್ತೆ. ಇಲ್ಲಿ ಡೆಬಿಟ್ ಕಾರ್ಡ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಅಂತ ಕೊಡಿ. ಕೊಟ್ಟರೆ ನಿಮ್ಗೆ ಈ ರೀತಿ ಆಪ್ಷನ್ ಶೋ ಆಗುತ್ತೆ. ಇಲ್ಲಿ ಡೆಬಿಟ್ ಕಾರ್ಡ್ನ ಟಿಕ್ ಮಾಡಿಬಿಟ್ಟು ಕೆಳಗಡೆ ಕಾಣ್ತಿರುವಂಥ ಬಾಕ್ಸಲ್ಲಿ ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಕೊಟ್ಟರೆ ನಿಮಗೆ ನಿಮ್ಮ ಒಂದು ಡೀಟೇಲ್ಸಲ್ಲಿ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ OTP ಅನ್ನೋದು ರಿಸೀವ್ ಆಗುತ್ತೆ. ಆ OTPನಲ್ಲಿ ಎಂಟ್ರಿ ಮಾಡಿ ವೆರಿಫೈ ನಾವು ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಅದು ಶೋ ಆಗುತ್ತೆ. ನಿಮಗೆ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಈ ಮ್ಯಾಂಡೇಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಅನ್ನೋದು ಆಗೈತೆ. ನೀವು ಬ್ಯಾಕ್ ಅಂತ ಬಂದ ತಕ್ಷಣ ನಿಮಗೆ ಈ ರೀತಿ ಆಪ್ಷನ್ ಅದು ಶೋ ಆಗುತ್ತೆ. ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು ಕಾರ್ಡ್ ಅನ್ನೋದು ಆ್ಯಕ್ಟಿವ್ ಆಗುತ್ತೆ ಮತ್ತು ಬ್ಯಾಂಕ್ ಡೀಟೇಲ್ಸ್ ಕೂಡ ಆ್ಯಡ್ ಆಗಿದೆ. ಇಲ್ಲಿ ವ್ಯೂ ಕಾರ್ಡ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾರ್ಡ್ ಅನ್ನೋದು ಶೋ ಆಗುತ್ತೆ. ನೆಕ್ಸ್ಟ್ ಈ ಒಂದು ಕಾರ್ಡ್ನ ಒಂದು ರೂಲ್ಸ್ ಏನು ಗೊತ್ತಾ, ಒಂದು 3 ರೂಲ್ಸ್ ಅನ್ನೋದು ಈ ಒಂದು ಕಾರ್ಡಲ್ಲಿ ಮಾಡಿದ್ದಾರೆ ರೀಸೆಂಟಾಗಿ. ಫಸ್ಟ್, ಈ ಒಂದು ಕಾರ್ಡ್ನ ನೀವು ಆಫ್ಲೈನ್ ಸ್ಟೋರ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಒಂದು ಪ್ರಾಡಕ್ಟ್ನ ಬೈ ಮಾಡಿ ಪೇ ಅನ್ನೋದು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟೈಮ್ ಬೇಕಾದರೆ ನೀವು ಆನ್ಲೈನಲ್ಲಿ ಕೂಡ ಈ ಒಂದು ಕಾರ್ಡ್ನ ಯೂಸ್ ಎಂದು ಮಾಡ್ಕೋಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.